ಅಲ್ಲ, ಫಸ್ಟ್ ಇದು ನಾಚಿಕೆಗೆಡ್ತಕ್ಕಂಥದ್ದು. ಇದಕ್ಕೆ ನಾನು ವೈಯಕ್ತಿಕವಾಗಿ ಇದನ್ನ ಧಿಕ್ಕರಿಸ್ತೇನೆ. ಎರಡನೇದು, ಈ ವಿಚಾರಗಳೇನಿದಾವಲ್ಲ, ಈ ಕಳೆದ 10 ವರ್ಷದಿಂದ ಇದು ದೊಡ್ಡ ಪ್ರಮಾಣದಲ್ಲಿ ಈ ವಿಚಾರಗಳನ್ನ ಬೆಳೆಸ್ತಾ ಇದ್ದಾರೆ. ಇದರಿಂದ ಏನ್ ದೇಶಕ್ಕೆ ಬಹಳ ದೊಡ್ಡ ಅನುಕೂಲ ಆಗಿಲ್ಲ. ಈ ಸನಾತನ ಧರ್ಮ ಆಗಿರಲಿ, ಹಿಂದೂ ಧರ್ಮಗಳಾಗಿರಲಿ, ಕ್ರಿಶ್ಚಿಯನ್ ಧರ್ಮ ಆಗಿರಲಿ, ಮುಸ್ಲಿಂ ಧರ್ಮಗಳಾಗಿರಲಿ, ಎಲ್ಲಾ ಧರ್ಮಗಳು ಈ ದೇಶದಲ್ಲಿ ಬಹಳ ವರ್ಷಗಳಿಂದ ಇದಾವೆ, ಸಾವಿರಾರು ವರ್ಷಗಳಿಂದ ಇದಾವೆ, ಇನ್ನ ಮುಂದೆನೂ ಹೋಗ್ತದೆ. ಆದ್ರೆ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ಬೇಕಂತಕ್ಕಂಥದ್ದು ಇವತ್ತು ಈ ದೇಶದ ಎಲ್ಲ ಯುವಕರು ವಿಶೇಷವಾಗಿ ಯೋಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಬಂದು ಸಿಕ್ಕೊಂಡಿದ್ದೀವಿ. ಇದು ಒಂದು ಧರ್ಮನ, ಒಂದು ಜಾತಿನ ಸೀಮಿತ ಆಗಿರ್ತಕ್ಕಂಥ ದೇಶ ಅಲ್ಲ ಇದು. ಇವತ್ತು ಸಿಜೆ ಅವರು ನನ್ನ ಪ್ರಕಾರ ಮೊನ್ನೇನು ಒಂದು RSS ನ ಸಭೆಗೆ ಹೋಗಲ್ಲ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಿಂದ ಇದು ಆಗಿದ್ರೆ ಆಗಬಹುದಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಐ ಕುಡ್ ಬಿ ರಾಂಗ್ ಆಲ್ಸೋ, ಬಟ್ ಇದು ಬಹಳ ಹೆಚ್ಚಾಗಿ ಪ್ರಮೋಟ್ ಮಾಡತಕ್ಕಂಥದ್ದು, ಇದನ್ನ ತೋರಿಸ್ಕೊಳ್ತಕ್ಕಂಥದ್ದು ಯಾವುದು ಹಿಂದೂ ಸಮಾಜ ಒಳ್ಳೇದಾಗ್ತಕ್ಕಂಥದ್ದಲ್ಲ. ಇದು ಹಿಂದೂ ಸಮಾಜದಿಂದ ಏನು ಲಾಭ ಪಡೆದು ರಾಜಕೀಯ ಲಾಭ ಪಡಿತಕ್ಕಂಥದ್ದು ಒಂದು ಷಡ್ಯಂತ್ರ ಕಳೆದ 10 ವರ್ಷ ನಡೀತಿದೆ, ಮುಂದೆನೂ ನಡೀತಾ ಇದೆ. ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ, 25 ಲಕ್ಷ ಜನ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೋಗಿದ್ದಾರೆ. ಸನಾತನ ಧರ್ಮದವರು ಅಂತ ಹೇಳ್ಬೋದು, ಹಿಂದೂ ಸಮಾಜದ ಅಥವಾ ಹಿಂದೂ ಧರ್ಮದವರು ಅಂತ ಹೇಳ್ಬೋದು. ಇದ್ರ ಬಗ್ಗೆ ಚರ್ಚೆ ಆಗಲ್ಲ. ಅದಕ್ಕೆ ಇದು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗಬೇಕು. ಇವತ್ತೇನು ಈ ರೀತಿ ಒಬ್ಬ ಸಿಜೆ ಅವರಿಗೆ ಈ ರೀತಿ ಮಾಡಿರ್ತಕ್ಕಂಥ ಒಬ್ಬ ಸನಾತನ ಧರ್ಮನೇದಾನೆ, ಎಲ್ಲಾ ಸನಾತನ ಧರ್ಮದವರು ಹಿಂಗಿರ್ತಾರಂತಲ್ಲ, ಇಂಥವ್ರನ್ನ ಹುಡುಕಿ ತಕ್ಕ ಪಾಠವನ್ನು ಕಲಿಸಬೇಕು. ಕಾನೂನಾತ್ಮಕವಾಗಿ ಏನು ಸಜಾ ಕೊಡಬೇಕು ಅವ್ರನ್ನ ಕೊಡಬೇಕಾಗಿದೆ. ಇದು ಇಡೀ ದೇಶದ ಯುವ ಜನತೆ ಇದನ್ನ ಜಾಗೃತರಾಗಬೇಕು. ಈ ದೇಶದಲ್ಲಿ ಎಲ್ಲರಿಗೆ ಸ್ವಾತಂತ್ರ್ಯ ಇದೆ, ಎಲ್ಲರಿಗೆ ಅಭಿಪ್ರಾಯಗಳಿದೆ. ಸಂವಿಧಾನದಲ್ಲಿ ಎಲ್ಲಾ ಜಾತಿ ಜನಾಂಗದವರು ಒಂದಾಗಿರ್ತಕ್ಕಂಥ ಈ ನಮ್ಮ ದೇಶದ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದಾದ್ರೆ ಮಾತ್ರ ನಮಗೆ ಈ ದೇಶ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಅಂತ